ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಕೀರ್ತನೆ ಅಂದರೆ ಏನು, ಕೀರ್ತನೆಯ ಹುಟ್ಟು ಹೇಗೆ, ಕೀರ್ತನೆಯ ಅರ್ಥ ಏನು, ಹಾಗೆ ಕೀರ್ತನೆಯ ಸ್ವರೂಪಗಳು ಯಾವುವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಕೀರ್ತನೆ ಮಧ್ಯಕಾಲೀನ ಸಾಹಿತ್ಯದ ವಚನ ಯುಗ ಇದ್ದ ಹಾಗೆ ಇಲ್ಲಿ ಕೀರ್ತನೆಗೂ ಕೂಡ ಮುಖ್ಯವಾದಂಥ ಒಂದು ಸ್ಥಾನವಿದೆ. ವಚನಕಾರರು ಹೇಗೆ ಶಿವಭಕ್ತಿಯನ್ನು ತಮ್ಮದೇ ಆದಂತಹ ಒಂದು ಅಭಿವ್ಯಕ್ತಿ ವಿಧಾನದ ಮೂಲಕ ವ್ಯಕ್ತಪಡಿಸಿದಂತೆ ದಾಸರು ಕೀರ್ತನೆಗಳ ಮೂಲಕ ಅಭಿವ್ಯಕ್ತಿಪಡಿಸ್ತಾರೆ. ವಚನ ಮತ್ತು ಕೀರ್ತನೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳು ಇದ್ದಂತೆ. ವಚನಗಳಂತೆ ಕೀರ್ತನೆಗಳು ಕೂಡ ಕೇವಲ ಧರ್ಮದ ಕುರಿತು ಮಾತನಾಡುವುದಿಲ್ಲ, ಅವು ಸಾಮಾಜಿಕ ಸುಧಾರಣೆಯ ಕುರಿತು ಚರ್ಚಿಸ್ತದೆ. ಅದರ ಜೊತೆಗೆ ಕೀರ್ತನೆಗಳು ಕನ್ನಡಕ್ಕೆ ವಿಶಿಷ್ಟವಾದಂತಹ ಒಂದು ಸಂಗೀತ ಪರಂಪರೆಯನ್ನು ಕಟ್ಟಿಕೊಡಲಿಕ್ಕೆ ಸಹಾಯಕವಾಗಿದೆ. ಹೀಗೆ ಕೀರ್ತನೆಗಳು ಹಲವು ನೆಲೆಗಳಿಂದ ಪ್ರಮುಖವಾಗಿ ಕನ್ನಡದ ಆಸ್ತಿಯಾಗಿದೆ. ಈ ಕೀರ್ತನೆಗಳು ಸಾಧಾರಣವಾಗಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ 12ನೇ ಶತಮಾನದ ಮೊದಲ ಭಾಗದಿಂದ 17-18ನೇ ಶತಮಾನದವರೆಗೆ ದೇಸಿ ಸಾಹಿತ್ಯದ ರಚನೆಯ ಯುಗ ಅಂತ ಕರೀಬಹುದು. ಸಾಹಿತ್ಯದ ವಸ್ತು ಮತ್ತು ಬರವಣಿಗೆಯ ರೂಪ ಈ ಎರಡರಲ್ಲಿಯೂ ಈ ನೆಲದ ಸೊಗಡಿಗೆ ಹತ್ತಿರವಾದಂತಹ ಸಾಹಿತ್ಯ ರಚಿಸಲ್ಪಟ್ಟಿತು. ಅದಕ್ಕಿಂತ ಹಿಂದೆ ರಚಿತವಾಗಿರುವಂತಹ ಸಾಹಿತ್ಯ ಪ್ರಕಾರವನ್ನು ಮಾರ್ಗ ಸಾಹಿತ್ಯ ಅಂತ ಕರೀತಾರೆ. ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಇತಿಹಾಸದಲ್ಲಿ ಮಾರ್ಗ ಮತ್ತು ದೇಸಿ ಅನ್ನುವಂತಹ ಎರಡು ಸಾಹಿತ್ಯ ಪ್ರಕಾರಗಳನ್ನು ಗುರುತಿಸಬಹುದು. ಮಾರ್ಗ ಸಾಹಿತ್ಯ ಹೆಚ್ಚಾಗಿ ಸಂಸ್ಕೃತ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾಗಿರುವುದರ ಜೊತೆಗೆ ರಚನೆಯ ಕ್ರಮದಲ್ಲಿಯೂ ಕೂಡ ಸಂಸ್ಕೃತ ಛಂದಸ್ಸಿನ ಮಾದರಿಗಳನ್ನೇ ಅನುಸರಿಸಿದೆ. ಆದರೆ ದೇಸಿ ಸಾಹಿತ್ಯ ಕನ್ನಡದ ನೆಲದಿಂದಲೇ ಹುಟ್ಟಿ ಬೆಳೆದ ಕ್ರಮ. ಈ ನೆಲದ ಸಾಂಸ್ಕೃತಿಕ ವ್ಯವಸ್ಥೆಗೆ ಸಂಬಂಧಿಸಿದ್ದೇ ದೇಸಿ. ವಸ್ತು, ರೂಪ, ಭಾವ, ಭಾಷೆಗಳಲ್ಲಿ ಇದನ್ನು ಗುರುತಿಸಬಹುದು. ಆದರೂ ಮಾರ್ಗ ಸಾಹಿತ್ಯದೊಳಗೆ ಅಲ್ಲಲ್ಲಿ ಕೆಲವೊಂದು ದೇಸಿ ಅಂಶಗಳು, ದೇಸಿ ಸಾಹಿತ್ಯದೊಳಗೆ ಅಲ್ಲಲ್ಲಿ ಕೆಲವೊಂದು ಮಾರ್ಗೀಯ ಅಂಶಗಳು ಕೂಡ ಇರ್ತವೆ ಅನ್ನೋದನ್ನು ಕೂಡ ಮರೆಯಲಿಕ್ಕಿಲ್ಲ. ಒಟ್ಟಿನಲ್ಲಿ 12ನೇ ಶತಮಾನದ ನಂತರ ದೇಸಿ ಸಾಹಿತ್ಯದ ಹಲವು ಅಂಶಗಳನ್ನು ಗುರುತಿಸಬಹುದು. ಕಾವ್ಯ ರಚನಾ ವಿಧಾನದಲ್ಲಿಯೂ ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ, ಕೀರ್ತನೆ ಈ ಮೊದಲಾದ ಪ್ರಕಾರಗಳು ಕಂಡುಬರ್ತವೆ. 16ನೇ ಶತಮಾನದ ಸಂದರ್ಭದಲ್ಲಿ ಹೆಚ್ಚು ಪ್ರಚಲಿತವಾದ ಸಾಹಿತ್ಯ ಪ್ರಕಾರ ಹರಿದಾಸರ ಪದಗಳು. ಈ ಹರಿದಾಸರ ಪದಗಳಲ್ಲಿ ಪ್ರಮುಖವಾಗಿ 3 ವಿಧಗಳು. 1ನೇದು ಕೀರ್ತನೆ, 2ನೇದು ಸುಳಾದಿ, 3ನೇದು ಉಗಾಭೋಗ. ಇವುಗಳಲ್ಲಿ ನೀವು ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಕೀರ್ತನೆಗಳನ್ನು ನೋಡಿಕೊಳ್ಳಿ. ಈಗ ನಾವು ಕೀರ್ತನೆಯ ಅರ್ಥವನ್ನು ನೋಡೋಣ. ಕೀರ್ತನೆ ಅಂದರೆ ಸ್ತುತಿ ಅಥವಾ ಸ್ತೋತ್ರ ಅನ್ನುವಂತಹ ಅರ್ಥ ಬರ್ತದೆ. ನವವಿಧವಾದ ಭಕ್ತಿ ಮಾರ್ಗಗಳಲ್ಲಿ ಕೀರ್ತನೆ ಕೂಡ ಒಂದು. ವಚನಕಾರರು ಶಿವನನ್ನು ಒಲಿಸಿಕೊಳ್ಳಲು ಭಕ್ತಿ ಮಾರ್ಗವನ್ನು ಅನುಸರಿಸಿದಂತೆ ಕೀರ್ತನಕಾರರು ಕೂಡ ವಿಷ್ಣುವನ್ನು ಒಲಿಸಿಕೊಳ್ಳಲು ಅದೇ ಮಾರ್ಗವನ್ನು ಅನುಸರಿಸಿದರು. ಶರಣರು ಶಿವಪಾರಮ್ಯವನ್ನು ಮೆರೆಯುವಂತಹ ವಚನವನ್ನು ರಚಿಸಿದರೆ, ಹರಿದಾಸರು ವಿಷ್ಣು ಅಥವಾ ಕೃಷ್ಣನ ಪಾರಮ್ಯವನ್ನು ಮೆರೆಯುವಂಥ ಕೀರ್ತನೆಗಳನ್ನು ರಚಿಸಿದರು. ಈ ಹಿನ್ನೆಲೆಯಲ್ಲಿ ದೇವರ ಸ್ತುತಿ ಮಾಡುವ ಹಾಡುಗಳೇ ಕೀರ್ತನೆಗಳು. ಈ ಕೀರ್ತನೆಗಳಿಗೆ ಪದಗಳು, ದೇವರ ನಾಮಗಳು ಅನ್ನುವಂಥ ಹೆಸರು ಕೂಡ ಇದೆ. ಕೀರ್ತನೆ ಎಂಬುದನ್ನು ಹರಿಕಥೆ ಅನ್ನುವಂತಹ ಅರ್ಥದಲ್ಲಿಯೂ ಬಳಸಲಾಗ್ತದೆ. ಹರಿಕಥೆ ಹೇಳುವವರನ್ನು ಕೀರ್ತನಕಾರರು ಅಂತಲೂ ಕೂಡ ಕರೀತಾರೆ. ಇನ್ನು ವಿದ್ಯಾರ್ಥಿಗಳೇ, ಕೀರ್ತನೆಯ ಮೂಲವನ್ನು ನೋಡ್ತಾ ಹೋಗೋಣ. ಈ ಕೀರ್ತನೆಯ ಉಗಮ ಅಂದರೆ ಹುಟ್ಟು ಯಾವಾಗ ಆಯಿತು ಅನ್ನೋದರ ಬಗ್ಗೆ ವಿದ್ವಾಂಸರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಕನ್ನಡ ಹರಿದಾಸರಲ್ಲಿ ಕೀರ್ತನ ಪದ್ಧತಿಯ ಪ್ರವರ್ತಕರು ಎನಿಸಿಕೊಂಡವರು ಶ್ರೀಪಾದರಾಜರು. ಇವರು ತಮಿಳಿನ ವೈಷ್ಣವ ಆಳ್ವಾರರ ಸ್ಫೂರ್ತಿಯಿಂದ ಕೀರ್ತನೆಯನ್ನು ರಚಿಸಿರಬಹುದು ಅಂತ KM ಕೃಷ್ಣರಾಯರು, ಅಂದರೆ ಇವರು ವಿದ್ವಾಂಸರು, ಇವರು ಅಭಿಪ್ರಾಯಪಟ್ಟರೆ, ಬಸವರಾಜರವರು ಹೀಗೆ ಹೇಳ್ತಾರೆ: 12ನೇ ಶತಮಾನದಲ್ಲಿದ್ದ ಶಿವಶರಣರ ವಚನಗಳೇ ಕೀರ್ತನ ಪ್ರಕಾರಕ್ಕೆ ಮೂಲ ಅಂತ ಅಭಿಪ್ರಾಯವನ್ನು ಪಡ್ತಾರೆ. ಶ್ರೀ ವರದರಾಜು ಅವರು ಮಧ್ವಾಚಾರ್ಯರ 12 ಸ್ತೋತ್ರದಿಂದ ಕೀರ್ತನೆಗಳು ಬಂದಿವೆ ಅಂತ ಹೇಳ್ತಾರೆ. RN ದೊರೆಸ್ವಾಮಿ ಇವರು ವೇದ ಪುರಾಣಗಳ ಕಾಲದಿಂದಲೂ ಇದು ಇತ್ತು ಅಂತ ಅಭಿಪ್ರಾಯಪಡುತ್ತಾರೆ. HS ವೆಂಕಟೇಶ ಮೂರ್ತಿಯವರು ಕೀರ್ತನ ಪ್ರಕಾರದ ಹಾಡು ಸಕಲೇಶ ಮಾದರಸನಲ್ಲಿಯೇ ಇದೆ,
ಇಲ್ಲಿಂದಲೇ ಕೀರ್ತನೆ ಆರಂಭವಾಗಿದೆ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ವಿದ್ವಾಂಸರು ವ್ಯಕ್ತಪಡಿಸ್ತಾರೆ. ಆದರೆ ತಮಿಳುನಾಡಿನ ಆಳ್ವಾರರ ಭಕ್ತಿ ಸ್ವರೂಪ ಮತ್ತು ವಚನಕಾರರ ಸಾಹಿತ್ಯ ಸ್ವರೂಪ ಕೀರ್ತನಕಾರರ ಮೇಲೆ ಆಗಿರುವುದಕ್ಕೆ ಹೆಚ್ಚು ಬಲ ಇದೆ. ಒಟ್ಟಿನಲ್ಲಿ ಇವೆರಡರ ಪ್ರಭಾವವು ಕೀರ್ತನ ಸಾಹಿತ್ಯದ ಮೇಲೆ ಹೆಚ್ಚಾಗಿ ಆಗಿರುವುದನ್ನು ಕಾಣಬಹುದು. ಇವಿಷ್ಟು ಕೀರ್ತನೆಯ ಮೂಲ. ಇನ್ನು ಕೀರ್ತನೆಯ ಉಗಮ ಹುಟ್ಟು ಹೇಗಾಯಿತು ಅಂತ ನೋಡಿ. 11ನೇ ಶತಮಾನದ ಜಯದೇವನೆಂಬ ಕವಿ ತನ್ನ ಗೀತ ಗೋವಿಂದದಲ್ಲಿ ಪಲ್ಲವಿ, ಅನುಪಲ್ಲವಿ, ಚರಣಗಳ ವಿಷಯವಾಗಿ ಹೇಳಿದ್ದಾನೆ. ಆದರೆ ಈ ರಚನೆಗಳನ್ನು ಕೀರ್ತನೆಗಳು ಎಂದು ಕರೆಯದೆ ಗೀತೆಗಳು ಅಂತ ಕರೆಯಲಾಗ್ತದೆ. ಅನಂತರ ಬಂದ 13ನೇ ಶತಮಾನದ ಸಂಗೀತ ಶಾಸ್ತ್ರಕಾರರಾದ ಶಾರ್ಂಗದೇವ ಪಲ್ಲವಿ, ಅನುಪಲ್ಲವಿ ಮತ್ತು ಉಳಿದ 3ನೆಯ ಭಾಗವನ್ನು ಹೇಗೆ ಹಾಡಬೇಕು ಅಂತ ತಿಳಿಸ್ತಾರೆ. 12ನೇ ಶತಮಾನದಲ್ಲಿಯೂ ಕೆಲವು ವಚನಕಾರರು ಹಾಡುಗಳನ್ನು ರಚಿಸಿದ್ದಾರೆ. ಆದರೆ ಈ ಹಾಡುಗಳಲ್ಲಿ ಅನುಪಲ್ಲವಿಯಾಗಲಿ ತಾಳ ವೈವಿಧ್ಯತೆಯಾಗಲಿ ಇರುವುದಿಲ್ಲ. ಮೊದಲಿಗೆ ಕೀರ್ತನೆ ಎಂಬ ಹೆಸರು ಕಂಡುಬರುವುದು 1873ರಲ್ಲಿ ರಚನೆಯಾಗಿರುವ ಪುರಂದರದಾಸರ ಕೀರ್ತನೆಗಳು ಅನ್ನುವಂಥ ಪುಸ್ತಕದಲ್ಲಿ. ಅಲ್ಲಿ ದಾಸರ ಪದಗಳಿಗೆ ಕೀರ್ತನೆಗಳು ಎಂದು ಕರೆಯಲಾಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಶಿವದಾಸರೇ ಈ ಪ್ರಕಾರಕ್ಕೆ ಮೊದಲಿಗರಾಗ್ತಾರೆ. ಸದ್ಯಕ್ಕೆ ಜಯದೇವ ಕವಿಯೇ ಮೊದಲ ಕೀರ್ತನೆಕಾರ ಎಂದು TN ನಾಗರತ್ನ ಅವರು, ಈ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಇನ್ನು ಕೀರ್ತನೆಯ ಸ್ವರೂಪ ನೋಡಿ ಹೇಗಿದೆ ಅನ್ನೋದನ್ನು ನೋಡೋಣ. ಕೀರ್ತನೆಗಳು ಪ್ರಮುಖವಾಗಿ 3 ಮುಖ್ಯ ಭಾಗಗಳನ್ನು ಒಳಗೊಂಡಿರ್ತದೆ. ಮೊದಲನೆಯ ಭಾಗವನ್ನು ಪಲ್ಲವಿ ಎಂದು ಕರೆಯುತ್ತಾರೆ. 2ನೆಯ ಭಾಗವನ್ನು ಅನುಪಲ್ಲವಿ ಎಂದು ಕೂಡ ಕರೆಯುತ್ತಾರೆ. ಅನಂತರದ ಭಾಗವನ್ನು ನುಡಿಗಳು ಅಂತ ಕರೆಯಲಾಗ್ತದೆ. ಆದರೆ ಸಾಮಾನ್ಯವಾಗಿ ಅನುಪಲ್ಲವಿ ಇಲ್ಲದ ಕೀರ್ತನೆಗಳು ಕೂಡ ಇವೆ. ಪುರಂದರದಾಸರ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಗುಣವ ಬಿಡು ನಾಲಿಗೆ ಅನ್ನುವಂತಹ ಒಂದು ಕೀರ್ತನೆಯಲ್ಲಿ ಸ್ವರೂಪವನ್ನು ಕಾಣಬಹುದು. ವಿದ್ಯಾರ್ಥಿಗಳು ಇದನ್ನೇನು ನಿಮ್ಮ ಪರೀಕ್ಷೆಗೆ ಬಾಯ್ಪಾಠ ಮಾಡಬೇಕಂತಿಲ್ಲ. ಆಚಾರವಿಲ್ಲದ ನಾಲಿಗೆ, ನೀಚ ಗುಣವ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಮೊದಲಿಗೆ ಬರುವಂಥದ್ದು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಗುಣವ ಬಿಡು ನಾಲಿಗೆ, ಅದು ಪಲ್ಲವಿ. ಅನಂತರ 2 ಸಾಲುಗಳಿವೆ ನೋಡಿ. ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ಇದು ಅನುಪಲ್ಲವಿ. ಅನಂತರ ನುಡಿಗಳು 3 ಬರ್ತದಲ್ಲಿ. ಇದ್ದ ಮಾತನಾಡುವ ನಾಲಿಗೆ, ಹಿಡಿದೊದ್ದರು ಹುಸಿಬೇಡ ನಾಲಿಗೆ, ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು ಬುದ್ಧಿಯಲಿದು ಕಂಡೆಯ ನಾಲಿಗೆ, ಬಡವರ ಮಾತಿಗೆ ನಾಲಿಗೆ, ನೀ ಕಡು ಚತುರ ನುಡಿಯದಿರು ನಾಲಿಗೆ, ಹಿಡಿದುಕೊಂಡೊಯ್ಯುವರು ಯಮನ ಭಟರು ನಿನ್ನ ನುಡಿ ಕಂಡೆಯ ಹರಿಯಂದು ನಾಲಿಗೆ, ಹರಿಪಾದವೇ ಗತಿಯೆಂದು ನಾಲಿಗೆ, ನಿನಗೆ ಪರರ ಚಿಂತೆಯೇಕೆ ನಾಲಿಗೆ, ಸಿರಿವರ ಪುರಂದರ ವಿಠಲ ರಾಯನನು ಮರೆಯದೆ ನೆನೆಕಂಡೆಯ ನಾಲಿಗೆ. ಈ ಕೀರ್ತನೆಯ ಪ್ರಾರಂಭದಲ್ಲಿ ಬರುವಂಥ 1 ಅಥವಾ 2ನೆಯ ಸಾಲು ಪಲ್ಲವಿಯಾಗಿರ್ತದೆ. ದಾಸರು ತಾವು ಕಂಡುಕೊಂಡ ಸತ್ಯದ ಪ್ರತಿಪಾದನೆಯನ್ನು ಈ ಭಾಗದಲ್ಲಿ ಮಾಡ್ತಾರೆ. ಇಡೀ ಕೀರ್ತನೆ ಧ್ವನಿಸಬಹುದಾದಂತಹ ಸತ್ವವನ್ನು ಅದು ಹೊಂದಿರ್ತದೆ. ಪಲ್ಲವಿಯ ಅನಂತರ ಕಂಡುಬರುವ 1 ಅಥವಾ 2 ಸಾಲು ಅನುಪಲ್ಲವಿ ಆಗಿರ್ತದೆ. ಪಲ್ಲವಿಯ ಮುಂದುವರಿದ ಭಾವ ಅದರಲ್ಲಿ ಧ್ವನಿತವಾಗಿರ್ತದೆ. ಅನುಪಲ್ಲವಿಯ ಅನಂತರ ನಿರ್ದಿಷ್ಟ ಸಾಲುಗಳನ್ನು ಒಳಗೊಂಡಂತಹ ನುಡಿಗಟ್ಟುಗಳು ಇರ್ತವೆ. ಈ ನುಡಿಗಟ್ಟುಗಳು 3, 4, 5, 7 ಹೀಗೆ ಈ ಸಾಲುಗಳನ್ನು ಒಳಗೊಂಡಿರ್ತವೆ. ಕೊನೆಯ ನುಡಿಯಲ್ಲಿ ಕೀರ್ತನಕಾರರ ಅಂಕಿತವಿರ್ತದೆ. ಉದಾಹರಣೆಗೆ ಪುರಂದರದಾಸರ ರಚನೆಯಾದರೆ ಅದರಲ್ಲಿ ಪುರಂದರ ವಿಠಲ ಅನ್ನುವಂಥದ್ದು ಇರ್ತದೆ. ಹಾಗೆ ಕನಕದಾಸರ ಕೀರ್ತನೆ ಆದರೆ ಕಾಗಿನೆಲೆ ಆದಿಕೇಶವ ಅನ್ನುವಂತಹ ಅಂಕಿತ ನಾಮ ಇರುವಂಥದ್ದನ್ನು ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಈ ಕೀರ್ತನೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ರೀತಿ ಬರಬಹುದು. ಕೀರ್ತನೆಯ ಮೂಲ ಕುರಿತು ಚರ್ಚಿಸಿ ಅಥವಾ ವಿವರಿಸಿ. 2ನೇ ಪ್ರಶ್ನೆ, ಕೀರ್ತನೆಗಳ ಸಾಮಾನ್ಯ ಸ್ವರೂಪವನ್ನು ಕುರಿತು ಬರೆಯಿರಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕೀರ್ತನೆ ಅನ್ನುವಂತಹ ವಿಷಯದ ಕುರಿತು ಈ ವಿಡಿಯೋದಲ್ಲಿ ನಾವು ಗಮನಿಸಿದೆವು. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.